ಎಸ್ಕೆಆರ್ಡಿಪಿ ವತಿಯಿಂದ ಆಸಕ್ತರಿಗೆ ವಾತ್ಸಲ್ಯ ಕಿಟ್ ವಿತರಣೆ. ನಗರದ ಯಲ್ಲಾಲಿಂಗ ನಗರದ ಹೊಸ ಗುಡಿಸಲು ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಯೋಜನಾಧಿಕಾರಿ ಸುಧೀರ್ ಹಂಗಳೂರು ಅವರು ಅಲ್ಲಿನ ನಿವಾಸಿ ಕೆ ಲಕ್ಷ್ಮಿ ಅವರಿಗೆ ವಾತ್ಸಲ್ಯ ಕಿಟ್ ವಿತರಿಸಿದರು. ನಂತರ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾತೃ ಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆ ಅವರ ಆಶಯದಂತೆ ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿರುವ ನಿರ್ಗತಿಕರು ಅಸಹಾಯಕರ ನೆರವಿಗೆ ನಮ್ಮ ಪ್ರಧಾನ ಕಚೇರಿಗೆ ಪ್ರಸ್ತಾವನೆ ನೀಡಿ ತಾಲೂಕಿನಾದ್ಯಂತ ಒಟ್ಟು 66 ಜನ ನಿರ್ಗತಿಕರನ್ನು ಆಯ್ಕೆ ಮಾಡಲಾಗಿದೆ. ದಿನನಿತ್ಯ ಜೀವನ ನಿರ್ವಹಣೆಗೆ ಅಗತ್ಯವಿರುವ ಪಾತ್ರೆ, ಚಾಪೆ, ಬಟ್ಟೆ ಒಳಗೊಂಡಿರುವ 3,500 ರೂಪಾಯಿ ಮೌಲ್ಯದ ವಾತ್ಸಲ್ಯ ಕಿಟ್ಟನ್ನು ತಾಲೂಕಿನಲ್ಲಿ ಮಾಶಾಸನ ಪಡೆಯುತ್ತಿರುವ ತೀರಾ ಅವಶ್ಯಕತೆ ಇರುವ 66 ಜನರಿಗೆ ಒಟ್ಟು 2,31,000 ಮೌಲ್ಯದ ಕಿಟ್ಗಳನ್ನು ವಿತರಿಸಲಾಗುತ್ತಿದೆ. ಗಂಭೀರ ಅನಾರೋಗ್ಯ ಪೀಡಿತರು ಮುಂತಾದವರಿಗೆ ಪ್ರತಿ ತಿಂಗಳು ತಲಾ 1,000ದಂತೆ 66 ಜನ ಆಸಕ್ತರಿಗೆ 66,000 ಮೊತ್ತವನ್ನು ಮಾಶಾಸನವಾಗಿ ನೀಡುತ್ತಿದ್ದು, ಇದಕ್ಕಾಗಿ ವಾರ್ಷಿಕವಾಗಿ 7,98,000 ಮೊತ್ತವನ್ನು ಮಂಜೂರುಗೊಳಿಸಲಾಗಿದೆ ಎಂದರು. ಯೋಜನೆಯ ಸಂಘದ ಸದಸ್ಯೆ ಲಲಿತಮ್ಮ ಮಾತನಾಡಿ, ನಾವು ಸಂಘದಲ್ಲಿ ಸೇರಿದಾಗ ಇಂತಹವರ ಬಗ್ಗೆ ವಿವರ ನೀಡುವಂತೆ ತಿಳಿಸಲಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೀಡುತ್ತಿರುವ ವಾತ್ಸಲ್ಯ ಕಿಟ್ಗಳು ಜೀವನ ನಿರ್ವಹಣೆಗೆ ಸದುಪಯೋಗವಾಗಬೇಕು ಎಂದರು. ಕೃಷಿ ಮೇಲ್ವಿಚಾರಕ ಪ್ರಭು ಹಿರೇಮಠ ಅವರು ಮಾತನಾಡಿ, ಪ್ರತಿ ತಿಂಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪೌಷ್ಟಿಕ ಧಾನ್ಯಗಳಾದ ಅಕ್ಕಿ, ಗೋಧಿ, ರಾಗಿ ಮತ್ತು ಹೆಸರು ಕಾಳು ಮಿಶ್ರಿತ ಸಿರಿ ವಾತ್ಸಲ್ಯ ಮಿಕ್ಸ್ ಅನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಮ್ಮ ತಾಲೂಕು ಶಿರಗುಪ್ಪ ತಾಲೂಕಿನ ಮೂಲಕ 66 ಜನಕ್ಕೆ 7,91,000 ರೂಪಾಯಿ ಮಾಶಾಸನವನ್ನು ಪ್ರತಿ ತಿಂಗಳು ನಾವು 1,000 ರೂಪಾಯಿಗೆ ಕೊಡ್ತಾ ಇದ್ದೇವೆ. ಇವತ್ತು ಲಕ್ಷ್ಮೀರವರ ಸಮೀಕ್ಷೆಯನ್ನು ಮಾಡಿದಾಗ ಅವರಿಗೆ ಒಂದಿಷ್ಟು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಾಗೆ ಬಟ್ಟೆ ಅಗತ್ಯ ಇರುವುದನ್ನು ಗಮನಿಸಿದ ಧರ್ಮಸ್ಥಳದ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಹೇಮಾವತಿ ಅಮ್ಮನವರು ಅವರಿಗೆ ಬೇಕಾದಂಥ ಬಟ್ಟೆ, ಸೀರೆ ಮತ್ತು ಅವರಿಗೆ ಬೇಕಾದಂಥ ವಸ್ತುಗಳನ್ನು ಪೂಜ್ಯರು ಕಳಿಸಿಕೊಟ್ಟಿದ್ದಾರೆ. ಇವತ್ತು 66 ಜನಕ್ಕೂ ಕೂಡ ನಾವು ಇವತ್ತು ಅವರಿಗೆ ಬೇಕಾದಂಥ ಬಟ್ಟೆ ಮತ್ತು ಪಾತ್ರೆಗಳನ್ನು ತಾಲೂಕಿನಲ್ಲಿ 66 ಜನ ನಿರ್ಗತಿಕರು ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪ್ರತಿ ತಿಂಗಳು 1,000 ರೂಪಾಯಿಗೆ 66 ಜನರಿಗೆ 66,000 ರೂಪಾಯಿ ಹಣವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ನಾವು ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ವರ್ಷದ ಅವಧಿಯಲ್ಲಿ 7,91,000 ರೂಪಾಯಿ ನಿರ್ಗತಿಕರಿಗೆ ಮಾಶಾಸನವನ್ನು ಕೊಡುವಂಥ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಮಾಡ್ತಾ ಇದ್ದೇವೆ. ಇವತ್ತು ನಾವು ಸಂಬಂಧಪಟ್ಟವರನ್ನು ಮನೆ ಭೇಟಿ ಮಾಡಿದಾಗ ಅವರಿಗೊಂದಿಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ಗಮನಿಸಿ ಒಂದಿಷ್ಟು ಸಮೀಕ್ಷೆಯ ವರದಿಯನ್ನು ಧರ್ಮಸ್ಥಳಕ್ಕೆ ನಾವು ನೀಡಿದಾಗ ಧರ್ಮಸ್ಥಳದ ಮೂಲಕ ಅವರಿಗೆ ಬೇಕಾದಂಥ ಬಟ್ಟೆ, ಸೀರೆ, ಅವರಿಗೆ ಬೇಕಾದಂಥ ವಸ್ತುಗಳನ್ನು ಧರ್ಮಸ್ಥಳದ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಅದನ್ನು ಇವತ್ತು ನಮ್ಮ ತಾಲೂಕಿನಾದ್ಯಂತ 66 ಜನರನ್ನು ಭೇಟಿ ಮಾಡಿ ಕುಶಲೋಪರಿಯನ್ನು ವಿಚಾರಿಸಿ ಅವರಿಗೆ ಆ ವಸ್ತುಗಳನ್ನು ತಲುಪಿಸುವಂಥ ಕೆಲಸವನ್ನು ನಮ್ಮ ತಾಲೂಕಿನ ಟೀಮ್ ಮಾಡ್ತಾ ಇದೆ. ತಾಲೂಕಿನಲ್ಲಿರುವಂಥ 66 ಜನರಿಗೂ ವಾತ್ಸಲ್ಯ ಕಿಟ್ ಅಂತೇಳಿದ್ರೆ ಅವರಿಗೆ ಬೇಕಾದಂಥ ಎಲ್ಲ ವಸ್ತುಗಳು, ಬಟ್ಟೆ ಆಗಿರ್ಬೋದು, ಅವರಿಗೆ ಪೆಟಿಕೋಟ್ ಆಗಿರ್ಬೋದು, ಸೋಪು ಮತ್ತು ಬಾಚಣಿಗೆ ಮತ್ತು ಪೌಷ್ಟಿಕತೆಗೆ ಸಂಬಂಧಪಟ್ಟಾಗೆ ಸಿರಿಯ ಮಿಲೆಟಿನ ಪೌಡ್ರು, ಇದೆಲ್ಲವನ್ನು ಕೂಡ ನಾವು ಇವತ್ತು ನಮ್ಮ ತಾಲೂಕಿನಾದ್ಯಂತ 66 ಜನರಿಗೂ ಕೂಡ ನಾವು ಇವತ್ತು ತಲುಪಿಸುವಂಥದ್ದು ವಾತ್ಸಲ್ಯ ಕಿಟ್ ಅಂತ ಹೇಳುವ ಮೂಲಕ ತಲುಪಿಸ್ತಾ ಇದ್ದೇವೆ. ನನಗೆ ಯಾರೂ ಇಲ್ಲ, ನಾನೊಬ್ಬಕ್ಕೇ ಇದ್ದೇನೆ, ಏನೂ ಇಲ್ಲ. ಧರ್ಮಸ್ಥಳದವ್ರೆ ನೋಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? 5 ವರ್ಷ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ. ಬೇರೆ ಸೇರಿ ಈಗ ಕುಡಿಯೋದು ಬಿಟ್ಟು 8-9 ವರ್ಷ ಆಯಿತು. ದೇವರ ಅನುಗ್ರಹದಿಂದ ಶ್ರೀ ಮಂಜುನಾಥನಿಂದ ನಾವೆಲ್ಲರೂ ಆರಾಮಾಗಿದ್ದೀವಿ, ಎಲ್ಲರೂ ಚೆನ್ನಾಗಿದ್ದೀವಿ ಸರ್. ಅದು ನಾವು ಸಂಘದಾಗ ಸದಸ್ಯರಾಗಿವಿ. ಅವಾಗ ಯಾರೂ ಇದ್ದಿಲ್ಲ ಸಾರ್ ಅವರು ನಮ್ಗೆ ಇಂಥವ್ರು ಯಾರು ಇದ್ರೆ ಹೇಳ್ಕೊಡ್ರಿ ಅಂತ ಹೇಳಿದ್ರು ನಮ್ಗೆ. ನಾವು ಸಾರ್ ಗಮನಕ್ಕೆ ತಂದ್ರೆ ಅವರು ಬಂದು ಅಜ್ಜಿಗೆ ಭಾಳ ಸಹಾಯ ಮಾಡ್ಯಾರ. ಈಗ 5 ವರ್ಷ ಆಯ್ತು. ಭಾಳ ಅವಾಗ ಭಾಳ ಉಪಯೋಗ ಆಗೈತೆ. ಧರ್ಮಸ್ಥಳದಿಂದ ಅವರಿಗೆ ಒಂದು ಕೃತಜ್ಞತೆ. ಇದೇ ವೇಳೆ ತಾಲೂಕು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯಾದ ಪ್ರಿಯಾ, ಮೇಲ್ವಿಚಾರಕರಾದ ಚಂದ್ರಕಲಾ, ಶಿವಪ್ಪ, ಸೇವಾ ಪ್ರತಿನಿಧಿ ಗೀತಾ, ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.